ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಚೀನಿವಾರಪೇಟೆಯಲ್ಲಿ ಚಿನ್ನದ ಬೆಲೆ. ಇಂದು ಬಂಗಾರ ಮತ್ತು ಬೆಳ್ಳಿ ದರಗಳಲ್ಲಿ ಸ್ವಲ್ಪ ಇಳಿಕೆಯಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪರಿಣಾಮದಿಂದ ಕಳೆದ 2 ವಾರಗಳಿಂದ ನಿರಂತರ ಬೆಲೆ ಏರಿಕೆಯಲ್ಲಿ ಸಾಗುತ್ತಿರುವ ಬೆಲೆಗಳು ಇಂದು ಸ್ವಲ್ಪ ಇಳಿಕೆ ಕಂಡಿವೆ. ಪ್ರಸ್ತುತ ಬೆಂಗಳೂರಲ್ಲಿ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ $219 ಇಳಿಕೆ ಕಂಡು 1,11,600 ರೂಪಾಯಿಗೆ ತಲುಪಿದೆ. 22 ಕ್ಯಾರೆಟ್ನ ಚಿನ್ನ 10 ಗ್ರಾಂಗೆ $230 ಇಳಿಕೆಯಾಗಿ 1,01,100 ರೂಪಾಯಿಗೆ ತಲುಪಿದೆ. ಕೆಜಿ ಬೆಳ್ಳಿ ದರವು $250 ಇಳಿಕೆ ಕಂಡು 1,31,000 ರೂಪಾಯಿ ಬೆಲೆ ಇದೆ. ತಜ್ಞರ ಪ್ರಕಾರ ಈ ಇಳಿಕೆ ತಾತ್ಕಾಲಿಕವಾದರೂ ಬಂಗಾರದ ಬೆಲೆ ಇನ್ನು ಇತಿಹಾಸದಲ್ಲಿ ಗರಿಷ್ಠ ಮಟ್ಟದ ಸಮೀಪದಲ್ಲಿಯೇ ಸಾಗುತ್ತಿದೆ. ಅಮೆರಿಕನ್ ಡಾಲರ್ ಮೌಲ್ಯದ ಕುಸಿತವು ಬಂಗಾರದ ಬೆಲೆಯಲ್ಲಿ ನೇರವಾದ ಪ್ರಭಾವ ಬೀರಿದೆ. ಸಾಮಾನ್ಯವಾಗಿ ಡಾಲರ್ ಮೌಲ್ಯ ಕುಸಿದಾಗ ಬಂಗಾರದ ಬೆಲೆ ಏರಿಕೆ ಕಾಣುತ್ತದೆ. ಚಿನ್ನದ ಬೆಲೆ ಏರಿಕೆಗೆ ಮತ್ತೊಂದು ಪ್ರಮುಖ ಕಾರಣ ಚೀನಾದ ಕೇಂದ್ರೀಯ ಬ್ಯಾಂಕ್ ಭಾರಿ ಪ್ರಮಾಣದಲ್ಲಿ ಚಿನ್ನವನ್ನ ಖರೀದಿ ಮಾಡುತ್ತಿರುವುದು. ವಿಶೇಷವಾಗಿ ಚೀನಾ ಹಾಗೂ ಇನ್ನು ಕೆಲವು ರಾಷ್ಟ್ರಗಳು ತಮ್ಮ ವಿದೇಶಿ ವಿನಿಮಯ ಸಂಗ್ರಹವನ್ನ ಡಾಲರ್ ಬದಲು ಬಂಗಾರದಲ್ಲಿ ಇಡುವ ಪ್ರವೃತ್ತಿ ತಳೆದಿರುವುದರಿಂದ ಬಂಗಾರದ ದರ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಬೆಳ್ಳಿ ವಿಷಯದಲ್ಲಿ ಕೂಡ ಕೈಗಾರಿಕಾ ವಲಯಗಳಲ್ಲಿ ಹೆಚ್ಚುತ್ತಿರುವ ಬಳಕೆಯು ಬೆಳ್ಳಿಯ ಬೆಲೆಯಲ್ಲಿ ದೊಡ್ಡ ಪ್ರಭಾವ ಬೀರಿದೆ. ಇತ್ತೀಚಿನ ವರ್ಷಗಳಲ್ಲಿ ಸೌರಶಕ್ತಿ ಕ್ಷೇತ್ರದಲ್ಲಿ, ಎಲೆಕ್ಟ್ರಾನಿಕ್ಸ್ ತಯಾರಿಕೆಯಲ್ಲಿ, ವೈದ್ಯಕೀಯ ಸಾಧನಗಳಲ್ಲಿ ಮತ್ತು ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಬೆಳ್ಳಿಯ ಬಳಕೆ ಹೆಚ್ಚಾಗುತ್ತಿದೆ. ಇದರಿಂದಾಗಿ ಬೆಳ್ಳಿಯ ಬೇಡಿಕೆ ಗಗನಕ್ಕೇರಿದೆ. ಇಂತಹ ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಪರಿಣಾಮವಾಗಿ ಬಂಗಾರ ಮತ್ತು ಬೆಳ್ಳಿಯ ದರಗಳು ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆಗಳಿವೆ ಎಂದು ತಜ್ಞರು ಸೂಚಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.